ಮುಸಲ್ಮಾನರಿಗೆ ಅನ್ಯಾಯ ಅನ್ನುವಂತ ಒಂದು ಟಾಕ್, ಒಂದು ಚರ್ಚೆ ನಡೀತಾ ಇದೆ ಸರ್. ನೋಡಿ, ಅದು ಕಾಂಗ್ರೆಸ್ ಮಾಡಿದೆ ಅದಲ್ಲ, ಅದು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳಬೇಕು. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ಸು ಎಲ್ಲ ಒಂದು ಅಫೀಸ್ಮೆಂಟ್ ಮಾಡ್ಕೊಂಡು ಒಂದು ಎಲೆಕ್ಷನ್ ಅಲ್ಲಿ ರಾಜಕೀಯವಾಗಿ ಬಳಸ್ಕೊಂತಿದ್ದಂತ ಕಾಂಗ್ರೆಸ್ ಇವತ್ತು ಟಿಕೆಟ್ ಕೊಡಕ್ಕೆ ಮೀನಾಮೇಷ ಎಣಿಸಿದೆ. ಆದ್ರೆ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಅಷ್ಟೊಂದು ಜನ MLA ಇದ್ದಾರೆ, ಇಷ್ಟೊಂದು ಮುಸ್ಲಿಂ ಇಷ್ಟೆಲ್ಲ ಹೇಳಿದ್ರು ಕೂಡ ಇಲ್ಲಿ ಅವರ ಬೇಡಿಕೆ ಇರ್ತಕ್ಕಂಥದ್ದು ಏನಂದ್ರೆ, ಶಾಮ್ನೂರವರು ಕೊನೆ ಚುನಾವಣೆಯಲ್ಲಿ ಹೇಳಿದ್ದಂತೆ ನಮಗೆ ಇದು ಮುಂದಿನ ಬಾರಿ ಬೇರೆ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಅವರು ಪಕ್ಷದಲ್ಲಿ ಯಾವ ರೀತಿ ತೀರ್ಮಾನ ಸಂಧಾನ ಮಾಡ್ತಾರೋ, ಸಂಗ್ರಾಮ ಆಗುತ್ತೋ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಬಟ್ ನಮ್ಗಿರ್ತಕ್ಕಂಥದ್ದು ಏನದು ಸರ್, ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ಕಟ್ಟ ಕಡೆ ಸಾಮಾನ್ಯ ವ್ಯಕ್ತಿನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಇರ್ತಕ್ಕಂಥ ಖುಷಿ. ಏಕೆಂದರೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಸಾಕಷ್ಟು ಒಡನಾಟ ಇಟ್ಕೊಂಡು ಬೆಂಗಳೂರು ದಾವಣಗೆರೆ ಸೌತ್ನಲ್ಲಿ ಒಂದು ಉತ್ತಮವಾದ ಒಂದು ಒಡನಾಟ ಇಟ್ಕೊಂಡು ಇವತ್ತು ಚುನಾವಣೆ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಹೊರಟಿದ್ದಾರೆ. ಖಂಡಿತವಾಗ್ಲೂ ಈ ಬಾರಿ ಆ ಕ್ಷೇತ್ರದ ಜನತೆಗೆ ಗೊತ್ತಿದೆ ಇವತ್ತು ಬದಲಾವಣೆಯ ಪರ್ವ ಆಗಬೇಕು ದಾವಣಗೆರೆ ದಕ್ಷಿಣದಲ್ಲಿ. ಏಕೆಂದ್ರೆ ಇವತ್ತು ಕಾಂಗ್ರೆಸ್ ನಿರಂತರವಾಗಿ ಏನ್ ಗೆಲ್ತಾ ಇತ್ತು ಅದಕ್ಕೆಲ್ಲ ಒಂದ್ ಕಡೆ ತಡೆ ಒಡ್ಬೇಕು ಅಂತ ಬಿಡಿ ಇವತ್ತು ಸರ್. ಇವತ್ತು ಈಗ ಮುಸ್ಲಿಂ ಬಂಡಾಯ ಆಯ್ತು ಅಂತಂದ್ರೆ ನಿಮ್ಗೆ ಅದೊಂದು ಅಪರ್ಚುನಿಟಿ ಅಂತ ಅಲ್ಲಿ ಅಲ್ಲ, ನಮ್ಗೆ ನೋಡಿ ಸರ್, ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ನಮ್ಮ ಮೋದಿಯವರು ಹೇಳ್ದಂಗೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ ಅಂತ ಏನು ನಮ್ಮ ಒಂದು ಅಜೆಂಡಾವನ್ನು ಇಟ್ಕೊಂಡು ಮಾಡ್ತಾ ಇದೀವಿ. ಇವತ್ತು ಮುಸ್ಲಿಮರಿಗೂ ಅನ್ಸಿದೆ ನಾವು ಬಿಜೆಪಿ ಕಡೆ ವಾಲ್ಬೇಕು ಅಂತ ಹೇಳ್ಬಿಟ್ಟು ಒಂದು ಉತ್ತಮ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಮಾತನಾಡೋಣ. ನಟರಾಜ್ ಗೌಡ್ರೆ ಅಫ್ಸರ್ ಅವರು ಮಾತನಾಡಿದ್ದನ್ನು ಕೇಳಿದ್ರಿ ನೀವು. ತಂದೆ ಮಲ್ಲಿಕಾರ್ಜುನ್ ಮಿನಿಸ್ಟ್ರು, ತಾಯಿ MP, ಅಜ್ಜನೂ ಕೂಡ MLA ಆಗಿದ್ರು, ಈಗ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀರಿ. ನಾವು ತಲಾಂತರಗಳಿಂದ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿದ್ವಿ ಮುಸ್ಲಿಂ ಸಮುದಾಯ. ನೀವು ಏನು ಕೊಟ್ರಿ ನಮಗೆ? ದಾವಣಗೆರೆಯಲ್ಲಿ ಏನು ಕೊಟ್ರಿ ಅಂತ ಪ್ರಶ್ನೆ ಕೇಳ್ತಾ ಇರೋದವರು. ಕರೆಕ್ಟ್ ತಾನೇ? ಪ್ರಶ್ನೆ ಸರಿ ಇದೆಯಲ್ಲ? ರಕ್ಷಟ್ರೆ, ಖಂಡಿತವಾಗಿ ಅಗ್ರಿ. ನನ್ನ ಮಾತುನು ಅದೇ ಇದೆ. ಯಾಕಂದ್ರೆ ಯಾವ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಕೈ ಜೋಡಿಸಿ ನಿಂತಿರ್ತಾರೆ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕಾದ್ದು ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆ. ಆ ವಿಷಯದಲ್ಲಿ ನಾನು ಕೂಡ ಅವ್ರ ಪರವಾಗಿ ನಾನು ಇದ್ದೀನಿ. ಅದು ಸ್ಪಷ್ಟವಾಗಿ ನೇರವಾಗಿ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ. ಆದ್ರೆ ಅವ್ರಿಗೆ ಅವಕಾಶಗಳನ್ನ ನಾವು ಯಾವಾಗ್ಲೂ ನಿರಾಕರಣೆ ಖಂಡಿತ ಮಾಡಿದೀವಿ ಅಂತ ಹೇಳೋದು ತಪ್ಪಾಗುತ್ತೆ. ನಾವು ನೇರವಾಗಿ ನಾನು ಹೇಳಿದಲ್ಲ, ದಾವಣಗೆರೆ ಸೌತ್ ಅಲ್ಲಿ ರಕ್ಷಟ್ರೆ ಕೆಲವು ರಾಜಕೀಯ ಸಮೀಕರಣಗಳಿಗಾಗಿ, ಕೆಲವು ಸಾಮಾಜಿಕ ಸಮೀಕರಣಗಳಿಗಾಗಿ, ಕೆಲವು ಒತ್ತಡಗಳಿಗಾಗಿ, ಆಮೇಲೆ ಕಾರ್ಯಕರ್ತರ ಒತ್ತಡಕ್ಕಾಗಿ ನಾವು ಕೆಲವು ತೀರ್ಮಾನಗಳನ್ನ ಪಕ್ಷ ತೀರ್ಮಾನ ತಗೋತದೆ. ಆ ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ ಯಾರಿಗೆ ಅವಕಾಶವನ್ನು ಕೊಡಕ್ ಸಾಧ್ಯ ಆಗೋದಿಲ್ಲ, ಅವರಿಗೆ ನೇರ ಚುನಾವಣೆಯಲ್ಲಿ ಅವಕಾಶ ಕೊಡದಲೆ ನಿಗಮ ಮಂಡಳಿಗಳಲ್ಲಿ, ವಿಧಾನ ಪರಿಷತ್ತಲ್ಲಿ ಯಾಕೆ ಕೊಡಬಾರ್ದು? ನೇರ ಚುನಾವಣೆಯಲ್ಲಿ ಯಾಕೆ ಕೊಡಬಾರ್ದು? ದಾವಣಗೆರೆ ಸೌತ್ ಅಲ್ಲಿ ಗೆಲ್ಲೋದಕ್ಕಾಗಲ್ವಾ? ಈಗ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿ ದಾವಣಗೆರೆ ಸೌತ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ವಾ ಕಾಂಗ್ರೆಸ್ಗೆ? ಇಲ್ಲ, ಸಾಧ್ಯ ಇಲ್ಲ ಅಂತ ಸಾಧ್ಯ ಇದೆ. ಖಂಡಿತವಾಗಿ ಗೆದ್ಕೋತಿತ್ತು ಕಾಂಗ್ರೆಸ್. ಖಂಡಿತವಾಗಿ ಸಾದಿಕ್ ಪೈಲ್ವಾನ್ ಗೆದ್ಕೊಂತಾ ಇದ್ರು, ಅವ್ರಿಗೆ ಯಾವ ಡೌಟು ಬೇಡ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅದು ಭದ್ರಕೋಟೆ, ಅದು ಕಾಂಗ್ರೆಸ್ ಗೆದ್ಕೋತಾ ಇತ್ತು. ಆದ್ರೆ ಅವ್ರಿಗೆ ಅವಕಾಶ ಕೊಡಕ್ಕಾಗಿಲ್ಲ. ಅಲ್ಲ, ಸಮರ್ಥರು ಅಂತಾದ್ರೆ ಸಾದಿಕ್ ಪೈಲ್ವಾನ್ ಸಮರ್ಥರಲ್ವಾ ಗೆಲ್ಲೋದಕ್ಕೆ? ಈಗ ರಕ್ಷಿಟ್ರೆ, ಖಂಡಿತವಾಗಿ ಅದನ್ನ ಹೇಳ್ತಾ ಇದ್ದೀನಲ್ಲ, ಅವರು ಗೆಲ್ಲೋ ಸಾಮರ್ಥ್ಯ ಇತ್ತು, ಗೆಲ್ತಾ ಇದ್ರು. 30,000 ಮತಗಳ ಅಂತರದಲ್ಲಿ ಗೆಲ್ತಾ ಇದ್ರು. ಅವ್ರಿಗೆ ಅವಕಾಶ ಕೊಡಕ್ಕಾಗಿಲ್ಲ. ಇವು ಸಮರ್ಥ ಕೂಡ 30,000 ಅಂತಗಳ ಮತಗಳಲ್ಲಿ ಗೆಲ್ತಾರೆ. ಇವ್ರಿಗೆ ಅವಕಾಶ ಸಿಕ್ಕಿದೆ. ಈಗ ಅವ್ರಿಗೆ ಅವಕಾಶ, ಏನ್ ಅವಕಾಶ? ಖಂಡಿತವಾಗಿ ನೀವು ನಿಮ್ಮ ನನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ವೋಟರ್ಸ್ ಅನ್ನು ಕನ್ವಿನ್ಸ್ ಮಾಡ್ಬೇಕು. ನೀವು ಸಮರ್ಥಿಗೆ ಯಾಕೆ ಕೊಟ್ರಿ ಅನ್ನೋದು ಪ್ರಶ್ನೆ ಬರುತ್ತಲ್ವಾ? 27 ವರ್ಷದ ಹುಡುಗನಿಗೆ ನೀವು ಟಿಕೆಟ್ ಕೊಡ್ತೀರಿ. ಪಕ್ಷಕ್ಕಾಗಿ 30 ವರ್ಷ ದುಡಿದವರು ಬಂಡಾಯ ಅಭ್ಯರ್ಥಿಯಾಗಿರ್ತಾರೆ. 30-35 ವರ್ಷ ದುಡಿದವರು ಬಂಡಾಯ ಅಭ್ಯರ್ಥಿಯಾಗಿರ್ತಾರೆ. ಕನ್ವಿನ್ಸ್ ಮಾಡ್ಬೇಕಲ್ಲ ನಿಮ್ಮ ವೋಟರ್ಸ್ ಅನ್ನ. ಅವರನ್ನ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 70-90% ಕನ್ವಿನ್ಸ್ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಏನು ಹೈಕಮಾಂಡ್ ಹೇಳಿದೆ. ಆಮೇಲೆ ಲಕ್ಷ್ಮೀಟ್ರೆ ಒಂದೇ ಒಂದು ಮಾತು, ಈಗ ಚುನಾವಣೆ ಸಮಯದಲ್ಲಿ, ಘೋಷಣೆ ಆಗಿರ್ಬೇಕಾದ ಸಮಯದಲ್ಲಿ ಅಭ್ಯರ್ಥಿಗಳನ್ನ ಕರ್ಕೊಂಡ್ಬಂದು ಕುಂಡಿಸಿ ಅವ್ರ ಜೊತೆ ಚರ್ಚೆ ಸಂವಾದ ಮಾಡಿದ್ರೆ ಇದು ಚುನಾವಣಾ ನೀತಿ ಸಂಹಿತೆ ವಿರುದ್ಧ ಆಗುತ್ತೆ ಅನ್ನೋ ಭಾವನೆ ನಂದಿದೆ. ಅದು ನಿಮ್ಗೂ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ನೀವು ಇಬ್ರು ಅಭ್ಯರ್ಥಿಗಳನ್ನ ನೀವು ಕರ್ಕೊಂಡ್ಬಂದು ಕುಂಡಿಸಿದಿರಿ. ಅದು ಚುನಾವಣಾ ನೀತಿ ಸಂಹಿತೆ ಆಗ್ಬೋದು, ಮತ್ತೆ ಅವರ ಪರ ಪ್ರಚಾರದ ಪ್ರಚಾರಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಚರ್ಚೆಯಲ್ಲಿ ಭಾಗಿಯಾಗಬಹುದು. ನನಗೂ ಸ್ಪಷ್ಟ ಅರಿವಿದೆ, ನೀತಿ ಸಂಹಿತೆಯ ಸ್ಪಷ್ಟ ಅರಿವಿದೆ. ಬಿಜೆಪಿ ಅಭ್ಯರ್ಥಿ ಎಲ್ಲರೂ ಕರೆದು ಬಿಡಿ, ಒಳ್ಳೇದಾಗುತ್ತೆ. ನನ್ನ ಪ್ರಕಾರ ಆತರ ಒಳ್ಳೇದಾಗುತ್ತೆ. ಎಲ್ಲರನ್ನೂ ಕರೀರಿ. ನಾನು ಒಬ್ರು ಮಾತ್ರ ಕರೆದು ಒಬ್ರು ಕರೀದಲ್ಲ ಇದ್ರೆ ಅದು ಏನೋ ಒಂದು ಬಯಾಸ್ ಆದಂಗ ಆಗ್ತದೆ. ಆದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶಗಳನ್ನ ಕೊಡಬೇಕು. ಅದನ್ನ ನಾವು ಕೂಡ ಆಲ್ರೆಡಿ ಹೈಕಮಾಂಡ್ಗೆ ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಅವಕಾಶಗಳನ್ನ ಕೊಡ್ತಾರೆ. ಯಾವ ಅವಕಾಶಗಳು ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ತಾರೆ. ಆದರೆ
ಅಲ್ಪಸಂಖ್ಯಾತರಿಗೆ ಸದಾ ಕಾಲದಲ್ಲಿ ಅವಕಾಶ ಕೊಟ್ಟಿರುತ್ತದೆ ಕಾಂಗ್ರೆಸ್ ಪಕ್ಷ ಮಾತ್ರ. 9 ಜನ ಶಾಸಕರಿದ್ದಾರೆ, 4 ಜನ MLC ಗಳಿದ್ದಾರೆ, ರಾಜ್ಯಸಭಾ ಮಾತಾಡೋಣ ನಟರಾಜ್ ಗೌಡ್ರೆ. ನನಗೊಂದು ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.